ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆ ಸಕಲೇಶಪುರಕ್ಕೆ ಜಲಕಂಟಕ ಭೂಕಂಟಕ ಎದುರಾಗ್ತಾ ಇದೆಯಾ? ಕೇರಳ ಕೊಡಗಿನಲ್ಲಿ ಆದ ಕುಸಿತದ ಘಟನೆಗಳು ಇಲ್ಲಿ ಕೂಡ ಆಗೋ ಸಾಧ್ಯತೆ ಇದೆಯಾ? ಹಾಗೆನ್ನೋ ಆತಂಕ ಅಲ್ಲಿನ ಜನರನ್ನ ಕಳೆದ ಹಲವು ದಿನಗಳಿಂದ ಕಾಡ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ, ಕೊಳೆ ರೋಗದಿಂದ ನಶಿಸಿ ಹೋಗ್ತಾ ಇರೋ ಕಾಫಿ ಹಾಗೂ ಮೆಣಸು ಬೆಳೆ, ವಿಪರೀತ ಥಂಡಿ ಹವಾಮಾನ ಇತ್ಯಾದಿಗಳಿಂದ ಇಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಬರೀ ಮಳೆ ಆದ್ರೆ ಚಿಂತೆ ಇರಲಿಲ್ಲ, ಆದ್ರೆ ಸಕಲೇಶಪುರದಲ್ಲಿ ಈ ಹಿಂದೆಂದೂ ಕಂಡರಿಯದ ರೀತಿ ಭೂಕುಸಿತ ಆಗ್ತಾ ಇರೋದನ್ನ ನೋಡಿ ಸ್ಥಳೀಯರು ಅಕ್ಷರಶಃ ನಡುಗಿ ಹೋಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡ ತಪ್ಪಲೆ ಮಾರನಹಳ್ಳಿ ಸಮೀಪ ಮತ್ತೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದೆ. ಸಕಲೇಶಪುರದ ಎಡಕುಮೇರಿ ಸಮೀಪ ರೈಲ್ವೆ ಮಾರ್ಗ ಕುಸಿದು ರೈಲ್ವೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. 700ಕ್ಕೂ ಹೆಚ್ಚು ಜನ ದುರಸ್ತಿ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೂ ಇನ್ನೂ 10 ರಿಂದ 12 ದಿನ ಇಲ್ಲಿ ರೈಲಿನ ಓಡಾಟ ಆರಂಭ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಸಕಲೇಶಪುರದಿಂದ ಹಾರ್ಲೆ ಮಾರ್ಗವಾಗಿ ಕಾಡುಮನೆ ಸಂಪರ್ಕಿಸುವ ಪ್ರಮುಖ ಮಾರ್ಗವೊಂದು ಕುಸಿದಿದೆ. ಇದರಿಂದ ಈ ಭಾಗದ ಸುಮಾರು 50 ರಿಂದ 60 ಹಳ್ಳಿಗಳು ಸಂಪರ್ಕ ಕಳ್ಕೊಂತವೆ. ಇದು ಎಮರ್ಜೆನ್ಸಿ ಇದ್ದಾಗ ಮಂಗಳೂರು ಹೆದ್ದಾರಿಗೆ ಒಂದು ಪರ್ಯಾಯ ಮಾರ್ಗ ಕೂಡ ಆಗಿತ್ತು. ಸೋಮವಾರ ರಾತ್ರಿ ಇಡೀ ಸುರಿದ ಭಾರಿ ಮಳೆಗೆ ಇಲ್ಲಿನ ಕುಂಬರಡಿ ಸಮೀಪ ಭೂಕುಸಿತ ಉಂಟಾಗಿದೆ. ಸಮೀಪದ ಕಾಫಿ ತೋಟದ 1 ಎಕರೆಗೂ ಹೆಚ್ಚಿನ ಪ್ರದೇಶ ಭೂಕುಸಿತಕ್ಕೆ ಒಳಗಾಗಿದ್ದು ಭಯ ಹುಟ್ಟಿಸೋ ರೀತಿಯಲ್ಲಿ ಇದೆ. ಕುಸಿತದ ತೀವ್ರತೆಗೆ ನೂರಾರು ಕಾಫಿ ಗಿಡಗಳು, ಮರಗಳು ನಾಶ ಆಗಿದ್ದಾವೆ. ಸಮೀಪದ ಬೃಹತ್ ಕೆರೆಯೊಂದು ಮಣ್ಣಿನಿಂದ ಮುಚ್ಚಿ ಹೋಗಿದೆ. ಮಲೆನಾಡು ಪ್ರದೇಶದಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಗಳು, ಬಹುಮುಖ್ಯವಾಗಿ ಇಲ್ಲಿ ಸುತ್ತಮುತ್ತ ಕೈಗೊಂಡಿರುವ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಇಷ್ಟೆಲ್ಲ ಅವಾಂತರಕ್ಕೆ ಮುಖ್ಯ ಕಾರಣ ಅಂತ ಇಲ್ಲಿನ ಗ್ರಾಮಸ್ಥರು ಆರೋಪಿಸುತ್ತಾರೆ. ವಾಡಿಕೆ ಮಳೆ 200 ರಿಂದ 250 ಇಂಚಿಗೂ ಹೆಚ್ಚು ಪ್ರಮಾಣದಲ್ಲಿ ಸುರಿದರೂ ಈ ಭಾಗದಲ್ಲಿ ಭೂಕುಸಿತದಂತ ಪ್ರಕರಣಗಳು ಸಂಭವಿಸ್ತಾ ಇರಲಿಲ್ಲ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆಸ್ತಾ ಇರೋ ಪರಿಸರದ ಮಾರಣ ಹೋಮ, ಮುಂದಾಲೋಚನೆ ಇಲ್ಲದ ಅವೈಜ್ಞಾನಿಕ ಕಾಮಗಾರಿ ಇಲ್ಲಿನ ಜನರಿಗೆ ಆಪತ್ತು ತಂದೊಡ್ಡಿದೆ. ಇಲ್ಲಿನ ಸುತ್ತಮುತ್ತಲ ಬಹಳಷ್ಟು ಕಡೆಗಳಲ್ಲಿ ಇದೇ ರೀತಿ ಭೂಕುಸಿಯುವ ಸಾಧ್ಯತೆಗಳಿದ್ದು ಜನರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಜಿಲ್ಲಾಡಳಿತ ತಕ್ಷಣ ಇದರ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಬೇಕು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಅನ್ನೋದು ಇಷ್ಟೆಲ್ಲ ಸಮಸ್ಯೆಗಳನ್ನ ಮಾಡ್ತಾ ಇದೆ. ಪಶ್ಚಿಮ ಘಟ್ಟದ ಪ್ರಕೃತಿಯನ್ನೇ ಇದು ನಾಶ ಮಾಡ್ತಾ ಇದ್ರೂ ರಾಜಕಾರಣಿಗಳು ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಯೋಜನೆಯ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಲೇ ಇದ್ದು ಇದರಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇನ್ನು 2014ರಲ್ಲಿ ಪ್ರಾರಂಭವಾದ ಈ ಯೋಜನೆ ಸಹಸ್ರಾರು ಮರಗಳ ಮಾರಣ ಹೋಮವನ್ನ ಮಾಡಿದ್ದು ಬಿಟ್ರೆ ಇದರಿಂದ ಆಗಿರೋ ಉಪಯೋಗ ಏನೂ ಇಲ್ಲ. ಈವರೆಗೂ ಬಯಲು ಸೀಮೆಗೆ 1 ಹನಿ ನೀರು ಬಂದಿಲ್ಲ. ಯೋಜನೆ ಯಾವ ಹಂತದಲ್ಲಿದೆ ಅನ್ನೋದರ ಸ್ಪಷ್ಟ ಮಾಹಿತಿ ಜನರಿಗೆ ತಿಳಿದಿಲ್ಲ. ಇಷ್ಟಾದ್ರೂ ಈ ಯೋಜನೆ ಮೇಲಿನ ಪ್ರೀತಿ ಮಾತ್ರ ಸರ್ಕಾರಕ್ಕೆ ಹೋಗಿಲ್ಲ. ಸದ್ಯ ಈ ಯೋಜನೆಯ ಕಾಮಗಾರಿಯಿಂದ ಸಕಲೇಶಪುರ ಭಾಗದಲ್ಲಿ ಭಾರೀ ಭೂಕುಸಿತ ಉಂಟಾಗ್ತಿದ್ದು ಇನ್ನಾದ್ರೂ ಸರ್ಕಾರ ಇತ್ತ ಗಮನ ಹರಿಸಬೇಕು. ಈ ಯೋಜನೆನ ಅಟ್ಲೀಸ್ಟ್ ಆದಷ್ಟು ಬೇಗ ಮುಗಿಸಿದ್ರೆ ಪ್ರಕೃತಿ ತನಗಾಗಿರುವ ಗಾಯಕ್ಕೆ ಮುಲಾಮು ಹಚ್ಕೊಳ್ಳುತ್ತೆ. ಇಲ್ಲದೆ ಇದ್ರೆ ಈ ರೀತಿಯ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತೆ. ಗೆಳೆಯರೇ, ಇದು ಈ ಹೊತ್ತಿನ ಸುದ್ದಿ ವಿಶೇಷ. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.